ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308 77 351 ಇದರಲ್ಲಿ ಮತ್ತು IT ಆಕ್ಟ್ 66E 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ 3 ಆರೋಪಿ ಇದ್ದಾರೆ. ಸಮೀರ್ ನಿಸಾರ್ ಅಹಮದ್ ಶೇಖ್ 32 ವರ್ಷ, ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮಕಾಂದಾರ್ 51 ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ 43 ವರ್ಷ. ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ. ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ. ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ. ಇದರಲ್ಲಿ 6 ಹಿಡನ್ ಕ್ಯಾಮೆರಾ ಇವರು ಇ-ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ. ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಒಂದು ಲೈಟ್ ಬಲ್ಬ್ದು ಹೋಲ್ಡರ್ ಇರುತ್ತೆ, ಆ ಥರ ಇದೆ ಅದು. ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಇನ್ನು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ. ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಪಬ್ಲಿಕ್ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ ಆಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ. ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ, ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ. ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ, ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು. ಇನ್ನೂ ವಿಕ್ಟಿಮ್ಸ್ ಇದ್ರೆ ನಾವು ಪತ್ತೆ ಮಾಡ್ತೀವಿ. ಇದರಲ್ಲಿ ಏನಿದೆ, ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ಮನೆ ಲಾಕ್ ಮಾಡ್ತಾರೆ, ಚಾಬಿ ಅಲ್ಲಿ ಇಟ್ಕೋತಾರೆ. ಅವರಿಗೆ ಇದರಲ್ಲಿ ಆ ಲೇಡಿದು ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ. ಅದು ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮನೆ ಚಾವಿ ತಗೊಂಡು ದೇ ಹ್ಯಾವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ನಲ್ಲಿ, ಮತ್ತೆ ಮನೆ ಲಾಕ್ ಮಾಡಿದ್ದಾರೆ. ಕೆಲಸ ಆಗುತ್ತೆ. ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಾಸ್ತಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ. ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇವರದು ಇಂಟ್ರಾಗೇಷನ್ ಮಾಡಿಕೊಂಡು ಇವ್ರ ಕಾಲ್ ಯಾರ್ಯಾರ ಜೊತೆಗೆ ಆಗಿದೆ. ಈಗ ಇವರು ಮೇನ್ ಆರೋಪಿ ದಸ್ತಗಿರಿ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರದ್ದು ಗೊತ್ತಾಗಿದೆ. ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನು ಕ್ರಮ. ಇದರಲ್ಲಿ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ. ಈ ಆರೋಪಿ ನಂಬರ್ 1 ಎಲ್ಲ ಗೋಕಾಕ್ದವರು ಇದ್ದಾರೆ. ಅವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ. ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ನಲ್ಲಿ ಎಲ್ಲ ಶೇರ್ ಮಾಡ್ತೀವಿ. ಇವರ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ. ವಿಲ್ ಟೇಕ್ ಅದು ಕೂಡ ಮಾಡ್ತೀವಿ. ಈಗ ಫಸ್ಟ್ ಇವರು ಸಿಕ್ಕಿದ್ದಾರೆ, ಅದು ಮೊಬೈಲ್ ಅನಾಲಿಸಿಸ್ ಆದ್ಮೇಲೆ ಗೊತ್ತಾಗ್ತದೆ. ಇವರೇ ಶೂಟಿಂಗ್ ಮಾಡ್ಕೊಂಡು ಇವರೇ ಬ್ಲ್ಯಾಕ್ ಇವರೇ ಆರೋಪಿಗಳು ಇವರೇ ಶೂಟಿಂಗ್ ಮಾಡಿ ಇವರೇ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತು ಆ ಚಾವಿಯಲ್ಲಿ ಇಟ್ಕೋತಾರೆ ಅಂದ್ರೆ ಲೇಡಿದು ಒಂದು ಕುಲಿಗ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ.
ಸೊ ಈ ಮನೆ ಹೊರಗಡೆನೆ ಚಾವಿ ಇಟ್ಕೊಳ್ಳೋದು ಏನು ಅಭ್ಯಾಸ ಇದೆ, ದಯವಿಟ್ಟು ಅದು ಮಾಡಬೇಡಿ. ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ. ಮನೆಗೆ ಟೆಕ್ನಾಲಜಿ ಇದ್ರೊಳಗೆ ಅಂದ್ರೆ ಪ್ರೈವೇಸಿ ಇದನ್ನೆಲ್ಲ ಈ ತರ ಬಲ್ಬ್ ಅಲ್ಲಿ ಅಲ್ಲಿ ಇಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ, ಸೊ ಜನರಿಗೆ ಏನು ಅವೇರ್ನೆಸ್. ಎಸ್ಪೆಷಲಿ ಹೋಟೆಲ್ಸ್ಗಳಲ್ಲಿ ಹೋಗಿದ್ದಾಗ ವಾಶ್ರೂಮ್ಸ್ನಲ್ಲಿ ವಿ ಶುಡ್ ಬಿ ಅಲರ್ಟ್. ದೇರ್ ಇಸ್ ನೋ ಗ್ಯಾರಂಟಿ ದಟ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಲ್ಲ ಅಂತ. ಸೊ ಸ್ವಲ್ಪ ಅಲರ್ಟ್ ಇರಬೇಕು. ಸೊ ಇದನ್ನ ಬಳಕೆ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತೀವಿ ಸರ್? ಇದನ್ನ ಮಾಡ್ಕೊಂಡು ಎಲ್ಲಿ ಬೇಕಾದಲ್ಲಿ ಹಾಂ, ಎನಿಬಡಿ ಇವನ್ ಫನ್ಗೋಸ್ಕರ ಕೂಡ ಯಾರು ಟೀಸ್ ಮಾಡೋಕ್ಕೆ ಕೂಡ ಬಳಸಿದರೆ ಅದು ಇಟ್ ಈಸ್ ಅನ್ ಆಫೆನ್ಸ್. ಇನ್ವೇಷನ್ ಆಫ್ ಪ್ರೈವಸಿ 66E ನಲ್ಲಿ ಇದೆ. ಟ್ರಾನ್ಸ್ಮಿಷನ್ ಆಫ್ ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ 67 ಮತ್ತು 67A ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ನಲ್ಲಿ ಆಫೆನ್ಸ್ ಇದೆ. ಯಾರು ಇದು ಮಾಡ್ತಾ ಇದ್ದಾರೆ ದೇ ಹ್ಯಾವ್ ಟು ಫೇಸ್ ದ ಲಾ. ಶಾಪ್ದವ್ರು ಇದನ್ನ ಇಂಥವೆಲ್ಲ ಮಾರಾಟ ಮಾಡೋದು. ಸಿ ಇಟ್ ಇಸ್ ಅ ಪ್ರಾಡಕ್ಟ್. ನೀವು ಶಾಪ್ನಲ್ಲಿ ನಮಗೆ ಆಫೀಷಿಯಲಿ ಬ್ಯಾನ್ ಮಾಡೋಕ್ಕೆ ಆಗಲ್ಲ. ಇಟ್ಸ್ ಅ ಪ್ರಾಡಕ್ಟ್. ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ, ಆನ್ಲೈನ್ನಲ್ಲಿ ಸಿಗ್ತಾ ಇದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ನಮಗೇನು ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕಾನಾಟ್ ಪ್ರಿವೆಂಟ್ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್. ಸರ್, ಈ ತರ ಹೋಲ್ಡರ್ ನಲ್ಲಿ ಇಟ್ಟು ಶೂಟಿಂಗ್ ಮಾಡಿ ಈ ತರ ಬೇರೆ ಬೇರೆದವ್ರಿಗೆ ಶೂಟಿಂಗ್ ಮಾಡಿದಾರ, ಅದು ವಿಲ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡ್ತೀವಿ. ಇವರದು ಫುಲ್ ಡೀಟೇಲ್ಸ್ ಮತ್ತು ಫೋಟೋ ನಾನು ಇದು ಪ್ರೆಸ್ ನೋಟ್ನಲ್ಲಿ ಈಗ ಹಾಕ್ತೀನಿ. ರೈಟ್? ಹಾಂ, ಬೆಳಗಾವಿ ನಗರದಲ್ಲಿ ನಾವು ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಸುರಳಿತ ಮಾಡೋದು ವಿಚಾರದಲ್ಲಿ ಸಾಕಷ್ಟು ಕ್ರಮ ಜರುಗಿಸ್ತಾ ಇದ್ದೀವಿ. ಈಗಾಗಲೇ ಪ್ರೈವೇಟ್ ಬಸ್ಸಸ್, ಲಾಂಗ್ ಡಿಸ್ಟೆನ್ಸ್ ಬಸ್ಸಸ್ ಏನಿವೆ ಅವರಿಗೆ ನಾವು ಧರ್ಮನಾಥ್ ಸರ್ಕಲ್ ಹತ್ತಿರ ಮತ್ತು ಭರತೇಶ್ ಕಾಲೇಜ್ ಎದುರುಗಡೆ ಇರೋದು ಪ್ರೈವೇಟ್ ಪಾರ್ಕಿಂಗ್, ಅಲ್ಲಿ ಶಿಫ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ಒಪ್ಪಿದ್ದಾರೆ. ಅದರಿಂದ ಸಿಟಿ ಒಳಗಡೆ ದೊಡ್ಡ ದೊಡ್ಡ ಬಸ್ಸಸ್ ಬರೋದು, ಪಿಕಪ್ ಪಾಯಿಂಟ್ ಮಾಡೋದು ಅದು ಸ್ವಲ್ಪ ಅವಾಯ್ಡ್ ಆಗಿದೆ. ಟ್ರಕ್ಸ್ಗೋಸ್ಕರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಹೆವಿ ವೆಹಿಕಲ್ಸ್ಗೆ ನಾವು ಬ್ಯಾನ್ ಮಾಡಿದ್ದೀವಿ. ದಿನ 15-20 ಗಾಡಿಗಳ ಮೇಲೆ ಆ ವಯಲೇಷನ್ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸಸ್ ಹಾಕ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಸುಗಮ ಸಂಚಾರಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾವು ಬ್ಯಾರಿಕೇಡ್ಸ್ ಹಾಕಿದ್ದೀವಿ. ಅದರಿಂದ ಲೇನ್ ಡಿಸಿಪ್ಲಿನ್ ಜಾರಿ ಆಗಿದೆ. ಮತ್ತು ಆ ಫಾರೆಸ್ಟ್ ಆಫೀಸ್ ಎದುರುಗಡೆ ಏನು ಜಾಗ ಇತ್ತು ಅಲ್ಲಿ ನೋ ಪಾರ್ಕಿಂಗ್ ಮಾಡಿದ್ದೀವಿ. ಅದರಿಂದ ಆ ರೋಡ್ ಸ್ವಲ್ಪ ಇದು ಅಲ್ಲಿ ಆಗ್ತಾ ಇರೋದು ಮೂವ್ಮೆಂಟ್ ಬಹಳ ಸ್ಮೂತ್ ಆಗಿದೆ. ಆ ಏರಿಯಾದಲ್ಲಿ ಸಾಕಷ್ಟು ಮಾರ್ಕೆಟ್ ಇರೋದ್ರಿಂದ ಪಾರ್ಕಿಂಗ್ ಒಂದು ದೊಡ್ಡದು ಸಮಸ್ಯೆ ಇದೆ. ಹೊಸ ಸಿಟಿ ಬಸ್ ಸ್ಟ್ಯಾಂಡ್ ಏನು ಬಂದಿದೆ ಅದರ ಬೇಸ್ಮೆಂಟ್ನಲ್ಲಿ ದೊಡ್ಡದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಾವು ಅವರ MD ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ. ಈಗ ಅಲ್ಲಿ ಬಾಡಿಗೆ ಪೂರ್ತಿ ದಿನ ಪಾರ್ಕಿಂಗ್ ಮಾಡಿದರೆ ಬರೀ 10 ರೂಪಾಯಿ ಬಾಡಿಗೆ ಇದೆ. ಸೊ ಅಲ್ಲಿ ಹೋಗುವವರು ಎಸ್ಪೆಷಲಿ 4 ವೀಲರ್ ಅವರು ಯಾರಿದ್ದಾರೆ ಅವರಿಗೆ ನಮ್ಮದು ಕೋರಿಕೆ ಇದೆ, ದಯವಿಟ್ಟು ಆ ಸಿಟಿ ಬಸ್ ಸ್ಟ್ಯಾಂಡ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿ. ಭಾಳ ಚೀಪ್ ಇದೆ ಅಲ್ಲಿ ಪಾರ್ಕಿಂಗ್, ಅದು ಮಾಡಿಕೊಂಡು ನೀವು ನಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೋದು. ಪೆಡೆಸ್ಟ್ರಿಯನ್ಗೋಸ್ಕರ ಅಲ್ಲಿ ಎರಡು ಓಪನಿಂಗ್ ನಾವು ಅಲ್ಲಿ ಬ್ಯಾರಿಕೇಡ್ನಲ್ಲಿ ಕೊಟ್ಟಿದ್ದೀವಿ. ಬರೋ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ನಾವು ಸಾಕಷ್ಟು ಕಡೆ ಒನ್ ವೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಬ್ಯಾರಿಕೇಡಿಂದ ಲೇನ್ ಡಿಸಿಪ್ಲಿನ್ ತರೋದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ನಗರದಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕು. ಅದು ಬರೀ ಪೊಲೀಸ್ ಕೈಯಿಂದ ಆಗಲ್ಲ, ಎಲ್ಲ ಸಾರ್ವಜನಿಕರು ನಿಮ್ಮ ಸಹಕಾರ ನಮಗೆ ನೀಡಬೇಕು. ಎಲ್ಲಿ ನಾವು ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ಪಾರ್ಕಿಂಗ್ ಮಾಡಿ, ಎಲ್ಲಿ ನೋ ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ದಯವಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಮಗೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ. ಕೊಲ್ಲಾಪುರ ಸರ್ಕಲ್ನಲ್ಲಿ ನಾವು ಅಲ್ಲಿ ಇರುವುದು ವ್ಯಾಪಾರಸ್ಥರ ಜೊತೆಗೆ ಮಾತಾಡಿಕೊಂಡು ಬರೋ ದಿನಗಳಲ್ಲಿ ಒನ್ ವೇ ಮತ್ತು ಆಡ್ ಇವನ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಯಾವಾಗಲೂ ಜಾಮ್ ಆಗ್ತಾ ಇದೆ. ಅದು ಕೂಡ ಸ್ಲೋಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಅಲ್ಲಿ ಪಕ್ಕದಲ್ಲಿ ಯಾವುದೇ ಒಂದು ಪ್ರೈವೇಟ್ ಪಾರ್ಕಿಂಗ್ಗೆ ಜಾಗ ಹುಡುಕ್ತಾ ಇದ್ದೀವಿ, ಅದು ಆಯಿತು. ಅದಾದಮೇಲೆ ಆಲ್ಟರ್ನೇಟ್ ಆಡ್ ಇವನ್ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಇದು ಪಿಕಪ್ ಪಾಯಿಂಟ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದು ಲಕ್ಸರಿ ಈಗ ಸರ್ಕಲ್ ಮತ್ತು ಅಲ್ಲಿ ಬಾಜಿ ಮಾರ್ಕೆಟ್ ದೇ ಆರ್ ನಾಟ್ ದೇರ್ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಾ ಇದೆ, ಟ್ರಾಫಿಕ್ ಕಡಿಮೆ ಆಗ್ತಾ ಇದೆ. ಅದಂತೆ ಈ ಟೆಂಪೋಗಳು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಟೆಂಪೋಗಳು ಅವ್ರಿಗೂ ಒಂದು ಪ್ಲೇಸ್ ಮಾಡಿಕೊಟ್ರೆ ರೋಡ್ ಮೇಲೆ ಇದು ನಮ್ಗೆ. ಓಕೆ, ಟೆಂಪೋ ಪ್ಯಾಸೆಂಜರ್ಗೋಸ್ಕರ ಅಥವಾ ಗೂಡ್ಸ್ ಇದೆ ಅದು? ಬಸ್ಸುಗಳು ಬರ್ತಾವಲ್ಲ ಕರ್ವಿನ ಆಗುತ್ನಾಗ
ಬಸ್ ರೋಡ್ ಮೇಲೆ ಇಳಿತಾರಲ್ಲ ಬಸ್ ಸ್ಟ್ಯಾಂಡ್ದಿಂದ ಅಲ್ಲೇ ಟೆಂಪೋಗಳು ನಿಂತಾರೆ, ಹಿಂಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತದೆ. ಸರ್ ಈಗ ಇದೆಲ್ಲ ಆಯ್ತು ಸರ್, ಓಕೆ. ನಾವು KLE ಆಸ್ಪತ್ರೆಗೆ ಹೋದ್ರೆ ನಮ್ಮ ಗಾಡಿಗೆ ದಂಡ ಹಾಕ್ತಾರೆ, ನಮ್ಮ ಗಾಡಿನ ಹಾಕೋತಾರೆ ಸರ್. ಒಳಗಡೆ ಅವ್ರು ಪಾರ್ಕಿಂಗೇ ಇಲ್ಲ, ಇಡೀ ಪಾರ್ಕಿಂಗ್ ಜಾಗನ ಹೊರಗಡೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಸರ್? ಅಲ್ಲಿ ಹಿಂಗೆ ಇದು ಮಾಡ್ತಾರೆ. ಅದು ಈಗಾಗಲೇ ನಾವು ಎಲ್ಲ ಸ್ಕೂಲ್ ಕಾಲೇಜ್ ಅವರಿಗೆ ಪತ್ರ ಬರೆದಿದ್ದೀವಿ ನಾವು. ಬರೀ ಭರ್ತೇಶ್ ಅವರು ನಮಗೆ ಕೋಆಪರೇಷನ್ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಅಲ್ಲಿ ಟಾಕ್ ವಿತ್ ದ ಮ್ಯಾನೇಜ್ಮೆಂಟ್, ಎಲ್ಲ ಮ್ಯಾನೇಜ್ಮೆಂಟ್ ಜೊತೆಗೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಜಾಗ ಒಳಗಡೆ ನೀವು ಪಾರ್ಕಿಂಗ್ ಮಾಡಿಸಿ ಅಂತ. ರಸ್ತೆ ಮೇಲೆ ಹೊರಗಡೆ Yes, ಬಂದಾಗ ಅವಕಾಶನೇ yes. ಇಲ್ಲ. It's a serious problem. ಪಾರ್ಕಿಂಗ್ ಇರ್ತವೆ, ಅದ್ರ ಕೆಳಗಡೆನೂ ಇರ್ತವೆ. ಒಳಗಡೆ ನಾವು ಯಾರಾದ್ರೂ ಬೇರೆದವ್ರು ಹೋದ್ರೂ ಅವಕಾಶ ಇಲ್ಲ. ಅದಕ್ಕೆ ಅಲ್ಲಿ ಟ್ರಾಫಿಕ್ ಇಲ್ಲ, ಕ್ಲಿಯರೆನ್ಸ್ ಇಲ್ಲ. ಅಲ್ಲಿ ನಾವು KPTCLಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ನಿಮ್ಮದು ಜಾಗ ನಮಗೆ ಪೇಯ್ಡ್ ಪಾರ್ಕಿಂಗ್ ಥರ ಕೊಡಿ ಅಂತ. ಅದು ಇನ್ನೂ ಅಪ್ರೂವ್ ಆಗಿಲ್ಲ. ಅದು ಆಯಿತು ಅಂದರೆ ಟು ಆ್ಯನ್ ಎಕ್ಸ್ಟೆಂಟ್ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಬೆಳಗಾಂ ಸಿಟಿಯಲ್ಲಿ ಎಲ್ಲ ಕಡೆನೂ ನೋ ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಜನ, ಅದು ನೀವು ಐಡೆಂಟಿಫೈ ಮಾಡಬೇಕಲ್ಲ ಸರ್ ಜನರಿಗೆ. ನಡ್ತಾ ಇದೆ ಎಲ್ಲ ಕಡೆನೂ ನೋ ಪಾರ್ಕಿಂಗ್ ಅಂದ್ರೆ ಜನ ಗಾಡಿ ನಿಲ್ಸೋದು ಹೆಂಗೆ, ವ್ಯಾಪಾರ ಆಗೋದು ಹೆಂಗೆ? ಜನ ನೀವು ಪಾರ್ಕಿಂಗ್ ಝೋನ್, ನೋ ಪಾರ್ಕಿಂಗ್ ಝೋನ್ಗಳನ್ನು ಗೊತ್ತಾ ಮಾಡಿದ್ರ, ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕನ್ನೋದು ನೀವು ಗೊತ್ತಾ ಮಾಡ್ಬೇಕಲ್ಲ. ನನಗೆ ದಯವಿಟ್ಟು ಅದು ಟೇಬಲ್ ಮೇಲೆ ಒಂದು ಡಾಕ್ಯುಮೆಂಟ್ ಇದೆ, ಅದು ಕೊಡ್ತೀರಾ? ಈಗ ಅವ್ರ ಹೋಟೆಲ್ಗಳ ಮುಂಚೆಲ್ಲ ನೋ ಪಾರ್ಕಿಂಗ್ ಅಂತ ಹಾಕೊಂಡ್ಬಿಡ್ತಾರೆ ಸರ್. ಇದು ನಾವು ಬ್ಯಾಂಗ್ಳೂರ್ದು ಏಜೆನ್ಸಿಯಿಂದ ಇದು ಪೂರ್ತಿ ಸಿಟಿದು ಅನಾಲಿಸಿಸ್ ಮಾಡಿಸಿದ್ವಿ. ಇಷ್ಟು ದೊಡ್ಡದು ರಿಪೋರ್ಟ್ ಸಿಕ್ಕಿದೆ. ಇದರಲ್ಲಿ ಅವರು ರೆಕಮೆಂಡೇಶನ್ ನೀಡಿದ್ದು ಏನಿದೆ ಅಂದರೆ, ಎಲ್ಲ ಸಿಗ್ನಲ್, ಈಗ 23 ಸಿಗ್ನಲ್ ಇದೆ ನಮ್ಮಲ್ಲಿ. 13 ಬರೀ ನಾವು ಟೈಮರ್ ಜೊತೆಗೆ ಮಾಡ್ತಾಯಿದ್ವಿ, ಬಾಕಿ ಬ್ಲಿಂಕರ್ ಮೋಡ್ನಲ್ಲಿ ಇದೆ. ಸೊ ಬೈ ಫೆಬ್ರವರಿ ಎಂಡ್ ನಾವು 20 ಟಾರ್ಗೆಟ್ ಇಟ್ಟಿದ್ದೀವಿ. ಎಲ್ಲ ಸಿಗ್ನಲ್ ಟೈಮರ್ ಜೊತೆಗೆ ಶುರುವಾಗುತ್ತೆ. ಎಲ್ಲೂ ಹೆಚ್ಚಿನ ಸಿಗ್ನಲ್ದು ಕೂಡ ಅವಶ್ಯಕತೆ ಇದೆ ಅಂತ ಇದು ಪ್ರಪೋಸಲ್ನಲ್ಲಿ ಸಿಕ್ಕಿದೆ. ಬರೋ ದಿನಗಳಲ್ಲಿ ಹೊಸ ಸಿಗ್ನಲ್ಗೆ ಕೂಡ ನಾವು ಬಜೆಟ್ಗೋಸ್ಕರ ಕೇಳ್ತೀವಿ. ನಮ್ಮದು ಈಗ ಇವತ್ತು 8 ಜಂಕ್ಷನ್ನಲ್ಲಿ ವಿಡಿಯೋ ಆ್ಯಕ್ಚುಯೇಟೆಡ್ ಸಿಗ್ನಲ್ ಮಾಡಿದ್ದೀವಿ. ಈಗ ವಿಡಿಯೋ ಆ್ಯಕ್ಚುಯೇಟೆಡ್ ಅಂದರೆ 50 ಸೆಕೆಂಡ್ ಟೈಮ್ ತೋರಿಸ್ತಾ ಇದೆ, ಟ್ರಾಫಿಕ್ 40 ಸೆಕೆಂಡ್ನಲ್ಲಿ ಖಾಲಿ ಆಗಿಬಿಟ್ಟು ಆ ವಿಡಿಯೋ ಸೆನ್ಸ್ ಮಾಡುತ್ತೆ ಆ್ಯಂಡ್ 10 ಸೆಕೆಂಡ್ ಬಾಕಿ ಇದ್ದಾಗ ರೇಡ್ ಮಾಡುತ್ತೆ, ಅದಕ್ಕೆ ಗ್ರೀನ್ ಮಾಡುತ್ತೆ. ಸೊ ಈ ವಿಡಿಯೋ ಆ್ಯಕ್ಚುಯೇಟೆಡ್ ಕ್ಯಾಮೆರಾ ಕೂಡ ನಾವು ಅಟ್ಲೀಸ್ಟ್ 16 to 18 ಜಾಗೆಯಲ್ಲಿ ನಾವು ಇದು ವಿಡಿಯೋ ಆ್ಯಕ್ಚುಯೇಟೆಡ್ ಕ್ಯಾಮೆರಾ ಟ್ರಾಫಿಕ್ ಸಿಗ್ನಲ್ಗೆ ಕೂಡ ಹಾಕ್ತೀವಿ. ಇದಾದಮೇಲೆ ಪೆಡೆಸ್ಟ್ರಿಯನ್ ಸರ್ವೆ ಮಾಡಲಾಗಿದೆ. ನಮ್ಮದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪೆಡೆಸ್ಟ್ರಿಯನ್ಗೋಸ್ಕರ ವರ್ಸ್ಟ್ ಇದೆ. ಯಾಕೆಂದರೆ 12 ಗಂಟೆಯಲ್ಲಿ 11,000 ಜನ ಅಲ್ಲಿ ರೋಡ್ ಕ್ರಿಸ್ ಕ್ರಾಸ್ ಮೂವ್ಮೆಂಟ್ ಇದೆ ಅಲ್ಲಿ. ಅದಾದಮೇಲೆ ಚೆನ್ನಮ್ಮ ಸರ್ಕಲ್, ಅದಾದಮೇಲೆ ಇನ್ನೂ 1-2 ಸರ್ಕಲ್ಸ್ ಇದೆ. ಅಲ್ಲಿ ನಮಗೆ ಇಲೆವೇಟೆಡ್ ಕಾರಿಡಾರ್ ಬೇಕಾಗ್ತದೆ ಪೆಡೆಸ್ಟ್ರಿಯನ್ಗೆ ವಿತ್ ಲಿಫ್ಟ್ ಇಲ್ಲಾಂದರೆ ಯಾರು ಜನ ಹೋಗಲ್ಲ. ಸೊ ಅದರದ್ದು ಕೂಡ ಒಂದು ರೆಕಮೆಂಡೇಶನ್ ಅವರು ಕೊಟ್ಟಿದ್ದಾರೆ. ಒನ್ ವೇ, ಸಾಕಷ್ಟು ಜಾಗೆಯಲ್ಲಿ ಒನ್ ವೇ ಮಾಡೋಕ್ಕೆ ಅವರು ನಮಗೆ ಕೊಟ್ಟಿದ್ದಾರೆ. ಆ ಏರಿಯಾಗಳಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಜೊತೆಗೆ ನಾವು ಮೀಟಿಂಗ್ ಮಾಡಿಕೊಂಡು ಎಲ್ಲ ನಾಗರಿಕರದು ಮತ್ತು ಬಿಸ್ನೆಸ್ ಮುಂದೆ ಸಹಾಯ ತಗೊಂಡು ಅಲ್ಲಿ ನಾವು ಒನ್ ವೇ ಮಾಡ್ತೀವಿ. ಈಗ ಈ ಲೇನ್ ಡಿಸಿಪ್ಲಿನ್ಗೋಸ್ಕರ ನಾವು ಬ್ಯಾರಿಕೇಡ್ ಹೇಗೆ ಹಾಕಿದ್ದೀವಿ, ಅದರದ್ದು ನಿಮ್ಮ ಅಭಿಪ್ರಾಯ ಇದ್ದರೆ ಸರ್ ಇಲ್ಲಿ ಹಾಕಿದರೆ ಆ ಜಾಗ ನಮಗೆ ರೆಕಮೆಂಡ್ ಮಾಡಿ ಅಲ್ಲಿ ಕೂಡ ನಾವು ಹಾಕ್ತೀವಿ. ಪಾರ್ಕಿಂಗ್ದು ಕೂಡ ಅವರು ನಮಗೆ ಸರ್ವೆ ಮಾಡ್ಕೊಂಡು ಯಾವ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಈಗ ನಾವು ಕೆಲವು ಜಾಗ ಕ್ಯಾಂಟೋನ್ಮೆಂಟ್ದು ಇದೆ, ಕೆಲವು ಜಾಗ ಪ್ರೈವೇಟ್ ಇದೆ. ಅವರ ಓನರ್ಸ್ ಜೊತೆಗೆ ನಾವು ಮಾತಾಡೋಕ್ಕೆ ಪ್ರೊಸೆಸ್ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು.